ಮುಂಜಾನೆಯ ದೇವರ ನುಡಿ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಚಿಕ್ಕ ಹಿಂಡೆ, ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇರೆ, ನಮ್ಮ ಕರ್ತನು ಚಿಕ್ಕ ಹಿಂಡೆ, ಹೆದರಬೇಡ ಎಂಬುದಾಗಿ ಅಭಯ ನೀಡುತ್ತಿದ್ದಾರೆ. ನಾವು ಯಾವುದಕ್ಕೂ ಹೆದರದೆ ಕರ್ತನಿಂದ ಧೈರ್ಯವನ್ನು ಹೊಂದಿಕೊಂಡು ಮುಂದೆ ನಡೆಯಬೇಕು. ಅಂದು ಆದಿ ಕಾಲದಲ್ಲಿ ಸಭೆಗೆ ಅನೇಕ ಹಿಂಸೆಗಳು ಉಂಟಾದಾಗ ಎಷ್ಟೋ ಜನರು ರಕ್ತಸಾಕ್ಷಿಗಳಾಗಿ ಜೀವಿಸಲು ಹಿಂದೆಗೆಯಲಿಲ್ಲ. ಅಂತಹ ದಿನಗಳಲ್ಲಿ ಒಬ್ಬ ಅರಸನು ಒಬ್ಬ ಚಿಕ್ಕ ಹುಡುಗನಿಗೆ ಯೇಸುವನ್ನು ನಾನು ಅರಿಯೆನು ಎಂಬುದಾಗಿ ಹೇಳುವಂತೆ ಒತ್ತಾಯಪಡಿಸುವನು. ಆದರೂ ಆತನು ಒಪ್ಪಲಿಲ್ಲ. 3 ಪ್ರಶ್ನೆಗಳನ್ನು ಹಾಕುವರು. ಮೊದಲನೆಯದಾಗಿ, ನಾನು ನಿನ್ನನ್ನು ಸುಟ್ಟು ಹಾಕುವೆನು ಎಂಬುದಾಗಿ ಹೇಳಿದಾಗ ಆ ಚಿಕ್ಕ ಹುಡುಗನು ಹೇಳಿದ ಮಾತೇನೆಂದರೆ, ಯುಗದ ಸಮಾಪ್ತಿಯವರೆಗೂ ಕರ್ತನು ನನ್ನ ಸಂಗಡ ಇರುವನು ಎಂಬುದಾಗಿ. ಎರಡನೆಯದಾಗಿ, ನಿನಗಿರುವ ಆಸ್ತಿಯನ್ನೆಲ್ಲ ತೆಗೆದುಹಾಕುವೆನು ಎಂಬುದಾಗಿ ಹೇಳಿದಾಗ, ಆದರೂ ಪರವಾಗಿಲ್ಲ, ಪರಲೋಕದಲ್ಲಿ ಕರ್ತನು ನನಗೋಸ್ಕರ ಧನವನ್ನು ಸಂಪಾದಿಸಿಟ್ಟಿದ್ದಾರೆ ಎಂಬುದಾಗಿ ಹೇಳುವನು. ಮೂರನೆಯದಾಗಿ, ನಾನು ನಿನ್ನನ್ನು ಕೊಲ್ಲುವೆನು ಎಂಬುದಾಗಿ ಹೇಳಿದಾಗ, ನನ್ನ ಪಾಪಗಳಿಗೋಸ್ಕರ ಯಾವಾಗಲೂ ನಾನು ಮರಣ ಹೊಂದಿದ್ದೇನೆ ಎಂಬುದಾಗಿ ಉತ್ತರ ಕೊಡುವನು. ಆ ವಿಧವಾಗಿ ಹೇಳುತ್ತಾ ಸ್ವಲ್ಪ ಅರಸನ ಸಮೀಪಕ್ಕೆ ಹೋಗಿ, ನಮ್ಮ ಕರ್ತನು ಪರಲೋಕದ ತಂದೆಯು ತನ್ನ ರಾಜ್ಯವನ್ನು ದಯಪಾಲಿಸುವುದಕ್ಕೆ ಸಂತೋಷವುಳ್ಳವರಾಗಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. ಎಂತಹ ಧೈರ್ಯ ಆ ಹುಡುಗನಲ್ಲಿ ನಾವು ನೋಡಬಹುದು. ಪ್ರಿಯರೇ, ಈ ಲೋಕದ ಯಾತ್ರೆಯಲ್ಲಿ ಯಾವುದಕ್ಕೂ ನಾವು ಹೆದರದೆ ಕರ್ತನ ನಾಮಕ್ಕೋಸ್ಕರ ನಾವು ಧೈರ್ಯದಿಂದ ಜೀವಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಆತ್ಮಿಕ ಯಾತ್ರೆಯಲ್ಲಿ ಸ್ವಾಮಿ, ಯಾವುದಕ್ಕೂ ನಾವು ಹೆದರದೆ ನಮಗೋಸ್ಕರ ಪರಲೋಕ ರಾಜ್ಯವನ್ನು ಸಿದ್ಧಪಡಿಸುತ್ತಿರುವಂತಹ ಒಳ್ಳೆಯ ದೇವರಾಗಿದ್ದೀರೆಂಬುದಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೋಸ್ಕರ ಜೀವಿಸಲು ಕೃಪೆ ತೋರಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.